ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಕೆಇ ಅವರ ಕಡೆಯಿಂದ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನ ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ನಿನ್ನೆ ಒಂದು ವಿಡಿಯೋವನ್ನು ಕೂಡ ಮಾಡಿ ಹೇಳಿದ್ದೆ, ಕೆಇ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಅನ್ನು ಬಿಟ್ಟಿದ್ದಾರೆ, ಬಟ್ ಎಡಿಟಿಂಗ್ ಬಗ್ಗೆ ಎಲ್ಲೂ ನೋಟಿಫಿಕೇಶನ್ ಕೊಟ್ಟಿಲ್ಲ. ಅದರ ಜೊತೆಗೆ ಲಿಂಕ್ ಅನ್ನು ಕೂಡ ಮೊದಲಿನ ಲಿಂಕ್ ಅನ್ನು ನೀವು ಯೂಸ್ ಮಾಡಬೇಕು. ಇಲ್ಲಿ ಕೆಳಗಡೆ ಇದೆ ಈ ಲಿಂಕ್. ಈ ಕೆಳಗಡೆ ಇರುವಂತಹ ಲಿಂಕ್ ಅನ್ನ ಮೇಲ್ಗಡೆ ಕೊಟ್ರೆ ಕೆಇ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ, ಅವರಿಗೂ ಕೂಡ ಎಡಿಟಿಂಗ್ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಬಟ್ ಅದು ಆ ಒಂದು ಮನವಿಯನ್ನ ಪುರಸ್ಕರಿಸಿ ಕೆಇ ಅವರು ಮೇಲ್ಗಡೆ ಆ ಒಂದು ಲಿಂಕ್ ಅನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಕೇಳ್ಕೊಳ್ಳೋದಷ್ಟೇ ಕೆಇ ಅವರಿಗೆ, ಸೊ ಇದರ ಒಂದು ಹೆಸರನ್ನ ಆನ್ಲೈನ್ ಅರ್ಜಿ ಲಿಂಕ್ ಅನ್ನೋದರ ಬದಲಾಗಿ ಓಕೆ ಆನ್ಲೈನ್ ಅರ್ಜಿ ಎಡಿಟಿಂಗ್ ಲಿಂಕ್ ಅಂತ ಹಾಕಿದ್ರೆ ಬಹಳ ಬೆಟರ್ ಆಗ್ತದೆ. ಸೊ ನೀವೇನು ಹೇಳುವಂತ ಅವಶ್ಯಕತೆನೇ ಬರೋದಿಲ್ಲ ವಿದ್ಯಾರ್ಥಿಗಳಿಗೆ. ಎಡಿಟಿಂಗ್ ಲಿಂಕ್ ಅಂತ ಈಸಿಲಿ ಗೊತ್ತಾಗೋ ಅಂತಹ ಒಂದು ಹೆಡ್ಡಿಂಗ್ ಅನ್ನ ಇದಕ್ಕೆ ಕೊಡಿ ಅಂತ ಕೇಳ್ತೀನಿ. ಎರಡನೇದಾಗಿ 2026 UGCET ಕೀ ಆನ್ಸರ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕೀ ಆನ್ಸರ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಸೊ ಇದಕ್ಕೆ ತಕ್ಕಂತ ಟಿಪ್ಪಣಿಯನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದಾರೆ ಅಂತ ಅಂದ್ರೆ 16 ವರ್ಷನ್ಗಳ ಕೀ ಆನ್ಸರ್ ಗಳನ್ನ ರಿಲೀಸ್ ಮಾಡಿದೀವಿ. ನಿಮಗೇನಾದ್ರೂ ಆಕ್ಷೇಪಣೆಗಳಿದ್ರೆ, ಅಂದ್ರೆ ನಿಮಗೇನಾದ್ರೂ ಇದ್ರ ಬಗ್ಗೆ ಈ ಕ್ವಶನ್ ಗೆ ಈ ಆನ್ಸರ್ ಬರಬೇಕಿತ್ತು, ಈ ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಹಾಗೇನಾದ್ರೂ ಇದ್ರೆ ಸೊ ಅವರೊಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ. ಆ ಲಿಂಕ್ ಅಲ್ಲಿ 30ನೇ ತಾರೀಕು 5 ಗಂಟೆಯ ಒಳಗಾಗಿ ನೀವು ನಿಮ್ಮ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಸೊ ಆಕ್ಷೇಪಣೆಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ನೀವು ಪತ್ರಿಕೆಯ ವಿವರವನ್ನ ಕೊಡಬೇಕು, ಪರೀಕ್ಷಾ ಡೇಟ್ ಅಂದ್ರೆ ಎಕ್ಸಾಮ್ ಡೇಟ್ ಅನ್ನು ಕೊಡಬೇಕು, ವರ್ಷನ್ ಕೋಡ್, ಕ್ವಶನ್ ನಂಬರ್, ಅದಕ್ಕೆ ಏನಾದ್ರೂ PDF ದಾಖಲೆಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ನೀವು ಈ ಒಂದು ಕೀ ಆನ್ಸರ್ ಗಳಿಗೆ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಓಕೆ, ಕೀ ಆನ್ಸರ್ ನ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದು ಫಿಸಿಕ್ಸ್ ಕೀ ಆನ್ಸರ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲಾ ವರ್ಷನ್ಗಳ ಕೀ ಆನ್ಸರ್ 60 ಕ್ವಶನ್ ಗೆ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ರೈಟ್, ಇವಿಷ್ಟು ಕೀ ಆನ್ಸರ್ ವರ್ಷನ್, ಯು ಕ್ಯಾನ್ ಈಸಿಲಿ ಸಿ ದ್ಯಾಟ್. ಸೊ ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿ 4 ಸಬ್ಜೆಕ್ಟಿನ ಕೀ ಆನ್ಸರ್ ಗಳನ್ನ ನೀಡಿದ್ದಾರೆ. ರೈಟ್, ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಕಂಟಿನ್ಯೂಯಸ್ ಆಗಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ಜೆನ್ಯೂನ್ ಆಗಿ, ಯಾವುದೇ ರೀತಿಯ ಕ್ಲಿಕ್ ಬೈಟ್ಸ್ ಇಲ್ದೇನೆ, ಯಾವುದೇ ರೀತಿಯ ಎಕ್ಸಾಗರೇಷನ್ ಇಲ್ದೇನೆ ನೀಡುವಂತಹ ಜವಾಬ್ದಾರಿ ನಂದು. ಚಿಂತೆ ಮಾಡಬೇಡಿ, ನಿಮ್ಮ ಕೌನ್ಸಿಲಿಂಗ್ ಮುಗಿಯುವವರೆಗೂ ಕೂಡ ನಿಮ್ಮ ಜೊತೆಗೆ ನಾನಿರ್ತೀನಿ. ನಿಮಗೇನಾದ್ರೂ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಲ್ಸೋ ಥ್ರೂ ವಾಟ್ಸಪ್ ನಂಬರ್. ಸೊ ನಿಮಗೇನಾದ್ರೂ ಪೇಡ್ ಪರ್ಸನಲ್ ಕೌನ್ಸಿಲಿಂಗ್ ಗೈಡೆನ್ಸ್ ನನ್ನ ಕಡೆಯಿಂದ ಬೇಕು ಅಂತ ಅಂದ್ರೆ ಸೊ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ 8277448606, ಸೊ ದಟ್ ನಮ್ಮ ಬ್ಯಾಚಿನ ಡೀಟೇಲ್ಸ್ ಗಳನ್ನ ಕಳ್ಸಿಕೊಡ್ತೀನಿ. ಸೊ ನಿಮಗೆ ಕೌನ್ಸಿಲಿಂಗ್ ಮುಗಿಯುವವರೆಗೂ ಕೂಡ ಪರ್ಸನಲ್ ಆಗಿ ನೀವು ನನ್ನ ಜೊತೆಗೆ ಮಾತಾಡ್ಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ, ಹೀಗೆ ಎಲ್ಲಾ ಪ್ರೊಸೀಜರ್ ಅಲ್ಲಿ ನಿಮ್ಮ ಜೊತೆಗೆ ನಾವಿರ್ತೀವಿ. ಸೊ ನಿಮಗೆ ನಾನೇ ಖುದ್ದು ಸ್ವತಃ ಗೈಡೆನ್ಸ್ ಅನ್ನ ಕೊಡ್ತೀನಿ. ಸೊ ಅದಕ್ಕೋಸ್ಕರ ನಿಮ್ ಜೊತೆಗೆ ಡೈರೆಕ್ಟ್ ಆಗಿ ನಾನೇ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀನಿ, ಚಿಂತೆ ಮಾಡಬೇಡಿ. ವಿತ್ ಮೈ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ನಿಮ್ಮ ಸ್ಕೋರ್ ಚೆನ್ನಾಗಿದ್ರೆ ಅದಕ್ಕೆ ತಕ್ಕ ಹಾಗೆ ಗುಡ್ ಕಾಲೇಜ್ ನಿಮಗೆ ಸಿಗುವಂತಹ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕೆ ಪೇಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಬೇಕು ಅಂದ್ರೆ ಹಾಯ್ ಅಂತ ಮೆಸೇಜ್ ಮಾಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ವಾಟ್ಸ್ಆಪ್ ಅಲ್ಲಿ ಕಳಿಸ್ಕೊಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಕೀ ಆನ್ಸರ್ ಬಿಟ್ಟಿದ್ದಾರೆ, ಸೊ ಕೀ ಆನ್ಸರ್ ನ ನೋಡ್ಕೊಳ್ಳಿ. ನೋಡ್ಕೊಂಡು ನಿಮಗೇನಾದ್ರೂ ಅದರಲ್ಲಿ ಚೇಂಜಸ್ ಗಳು ಇದೆ ಅಂತ ಅನ್ಸಿದ್ರೆ ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಸೊ ಆಕ್ಷೇಪಣೆಗಳನ್ನ ಸಲ್ಲಿಸೋದಕ್ಕೂ ಕೂಡ ಒಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು ನೀವು. ಸೊ ಇದರಲ್ಲಿ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮು, ಡೇಟ್ ಆಫ್ ಬರ್ತ್, ಸೊ ಎಕ್ಸಾಮ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು 2026 ಅಂತ ಹೇಳಿ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಬೇಕು. ಮೇ ಬಿ ನಿಮಗೆ OTP ಬರ್ಬೋದು. ಸೊ ಅದಾದ ಮೇಲೆ ನೀವು ಯಾವ ಒಂದು ಕ್ವಶನ್ ರಾಂಗ್ ಇದೆ ಅದನ್ನ ನೀವು ಅಬ್ಜೆಕ್ಷನ್ ಅನ್ನ ರೇಸ್ ಮಾಡಬಹುದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.